ತುಂಬಾ ಚೆನ್ನಾಗಿದೆ ಸಿನಿಮಾ. ಅಫ್ಕೋರ್ಸ್ ಇಟ್ ಇಸ್ ಶಶಾಂಕ್ ಸರ್ ಸಿನಿಮಾ. ಅವ್ರ ಸಿನಿಮಾದಲ್ಲಿ ಯಾವತ್ತೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನೋಡೋದ್ರಿಗೆ ಒಂದು ಫ್ಯಾಮಿಲಿ ಅಂತ ಹೋದಾಗ ಇಟ್ಸ್ ವೆರಿ ಕಲರ್ಫುಲ್ ಆ್ಯಂಡ್ ಲುಕ್ಸ್ ವೆರಿ ನೈಸ್. ಶಶಾಂಕ್ ಸರ್ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತಂದರೆ ಅವ್ರ ಕ್ಯಾರೆಕ್ಟರ್ಸ್ ಹೇಗೆ ಬರೀತಾರೆ ಅಂತಂದರೆ ಈವನ್ ವಿಲನ್ ಕೂಡ ಎಟ್ ಸಮ್ ಪಾಯಿಂಟ್ ಯು ವಿಲ್ ಲೈಕ್ ಇಟ್. ಏನೋ ಒಂಥರ ಕ್ಯೂಟ್ ಅನ್ನಿಸ್ತಾರೆ. ಆ್ಯಂಡ್ ದ ಮೋಸ್ಟ್ ಅಮೇಝಿಂಗ್ ಪಾರ್ಟ್ ಅಬೌಟ್ ಬ್ರಾಡ್ ಇಸ್ ಐ ಗೆಸ್ ವಿಲನ್ನೇ ನಿಮಗೆ ತುಂಬ ನಗಿಸ್ತಾರೆ ಸಿನಿಮಾದಲ್ಲಿ. ಆ್ಯಂಡ್ ಕೃಷ್ಣ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಟಾಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಆ್ಯಂಡ್ ಅವ್ರದ್ದು ಈ ಸಿನಿಮಾದಲ್ಲಿ ಏನೋ ಒಂದು ಬೇರೆ ರೀತಿ ಸ್ವ್ಯಾಗ್ ಇದೆ. ಐ ಗೆಸ್ ವಿಲ್ ಲೈಕ್ ಇಟ್. ಒಂದು ಬೇರೆ ರೀತಿ ರೂಪ ಕಾಣಿಸ್ತಾ ಇದೆ ಕೃಷ್ಣ ಸರ್ ಇಂದು. ಆ್ಯಂಡ್ ಮನೀಷಾ ಸ್ಪೆಷಲಿ ಅವ್ರದ್ದು ಸ್ಕ್ರೀನ್ ಮೆಚುರಿಟಿ ಏನಿದೆ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಸ್ಕ್ರೀನ್ ಮೇಲೆ. ಇನ್ಫ್ಯಾಕ್ಟ್ ಎವ್ರಿ ಕ್ಯಾರೆಕ್ಟರ್ ಎಲ್ಲರೂ ನಮ್ಮ ಫೇವ್ರೆಟ್ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್. ಇವನ್ ಕ್ಲೈಮ್ಯಾಕ್ಸ್ ಕೂಡ ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಜಾಸ್ತಿ ನಗಾಡ್ತೀರಾ. ಐ ಲವ್ ದ ಸಾಂಗ್ಸ್ ಇನ್ ದ ಮೂವಿ. ಸ್ಪೆಷಲಿ ಗಂಗಿ ಸಾಂಗ್ ಇಸ್ ಮೈ ಫೇವ್ರೆಟ್. ಸೊ ಅರ್ಜುನ್ ಜನ್ಯ ಸರ್ ತುಂಬಾ ಅಮೇಝಿಂಗ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಭಿಲಾಷ್ ಸರ್ ಇಂದು ತುಂಬಾ ಚೆನ್ನಾಗಿದೆ. ಆಸ್ ಐ ಸೆಡ್ ತುಂಬಾ ಕಲರ್ಫುಲ್ ಆಗಿದೆ. ಓವರ್ ಆಲ್ ಇಟ್ಸ್ ಎನ್ ಅಮೇಝಿಂಗ್ ವಾಚ್ ಇನ್ ಥಿಯೇಟರ್ಸ್. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಬ್ರಾಡ್ ಸಿನಿಮಾನ ನೋಡಿ ಆ್ಯಂಡ್ ಸಪೋರ್ಟ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಬೆಟ್ಟಿಂಗ್ ಬಗ್ಗೆ ಜನಗಳು ಈ ಯಂಗ್ಸ್ಟರ್ಸ್ಗಳು ಹೇಗೆ ಹಾಳಾಗ್ತಾ ಇದ್ದಾರೆ ಮತ್ತು ಒಂದು ಯೂತ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಬ್ಜೆಕ್ಟ್ನ ಶಶಾಂಕ್ ಸರ್ ಮಾಡಿದ್ದಾರೆ. ಇದು ನಾನು ಮಂಜು ಸರ್ಗೆ ಆಲ್ ದಿ ಬೆಸ್ಟ್. ಅಂಡ್ ಕೃಷ್ಣ ಕೂಡ ನನ್ನ ಫ್ರೆಂಡು, ಆಲ್ ದಿ ಬೆಸ್ಟ್ ಕೃಷ್ಣ. ಮಂಜು ಸರ್ ಅಂದ ತಕ್ಷಣ ಡಾಲ್ಫಿನ್ ಅದು ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಾಗೆ. ಯಾಕೆಂದರೆ ನನ್ನ ಫಸ್ಟ್ ಟೈಮ್ ರಾಜು ಪ್ರೊಡ್ಯೂಸ್ ಮಾಡೋಂಥ ಪ್ರೊಡಕ್ಷನ್ ಹೌಸು. ಸೊ ಬ್ರಾಟ್ ಆಲ್ ದಿ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಬ್ಯೂಟಿಫುಲ್ ಆಗಿದೆ ಮೂವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಬ್ರ್ಯಾಟ್ ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ. ಬ್ರ್ಯಾಟ್ ಹೆಸರು ಹೆಂಗಿದೆಯೋ ಹಾಗೆ ಸಿನಿಮಾ ಆಪೋಸಿಟ್ ಅದು ಸೂಪರ್ ಆಗಿದೆ. ಒಳ್ಳೆ ಎಂಟರ್ಟೈನರ್, ಎಲ್ಲರಿಗೂ ಒಳ್ಳೆ ಫನ್ ಇದೆ. ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ. ಜೊತೆಗೆ ನಮ್ಮೆಲ್ಲ ಕಲಾವಿದರು ಶ್ರೀವತ್ಸ ಆಗಿರ್ಲಿ, ಗೌರವ್ ಆಗಿರ್ಲಿ, ಕೃಷ್ಣ ಸರ್ ಆಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಇನ್ನೊಂದು ಶಾಕಿಂಗ್ ವಿಷಯ ಇದೆ, ಅದನ್ನ ನವೀನ್ ಅವ್ರು ಹೇಳ್ತಾರೆ. ಜಸ್ಟ್ ಮಿಸ್ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಬ್ರಾಡ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಅದನ್ನ ಟ್ರೈಲರ್ನಾಗೆ ನಿಮಗೆ ಗೊತ್ತಾಗಿರುತ್ತೆ ಯಾವ್ದ್ರ ಸುತ್ತ ಈ ಸಿನಿಮಾ ಇದೆ ಅಂತ ಅಂದ್ಕೊಂಡು. ಅದು ತುಂಬ ಫೇಮಸ್ ಆಗಿರುವ ಗೇಮ್, ಈಗ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ ಗೇಮ್ ಥರನೇ ಪಿಕ್ಚರ್ ಹೆಣ್ದಾರ ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟು ಎಂಟರ್ಟೈನಿಂಗ್ ಆಗಿ ಕೊಡಿಸಿದ್ದಾರೆ ಸಿನಿಮಾನ. ಶಶಾಂಕ್ ಸರ್ ಸಿಕ್ಸರ್ ಇಂತ ಆ್ಯಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಬಟ್ ಡೈರೆಕ್ಟರ್ಸ್ ಆಗಿ ಆ ಕ್ರಿಯೇಟಿವ್ ಜಾಬ್ ಇರ್ತೈತಲ್ಲ, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಇರ್ತೈತಲ್ಲ, ಅದು ಭಾಳ ಚಾಲೆಂಜಿಂಗ್ ಅನಿಸುತ್ತೆ. ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿ, ಪ್ರತಿ ಸಿನಿಮಾನೂ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಭಾಳ ಚಲೋತ್ನಾಗೆ ತೊಗೊಂಬಂದರು. ಈ ಸಿನಿಮಾನೂ ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಆ್ಯಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್, ಸಗಾದಾಗಿ ಕಾಣಿಸ್ತಾರೆ. ಆ್ಯಂಡ್ ಈ ಒಂದು ಫೀಮೇಲ್ ಲೀಡ್, ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ. ಸಖತ್ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಾರೆ. ಅಂದರೆ ಶುರುವಿಂದ ಕೊನೆ ತನಕನೂ ಆ ಕ್ಯೂರಿಯಾಸಿಟಿ ಅಲ್ಲಲ್ಲಿ ಥ್ರಿಲ್ ಕೊಟ್ಕೊಂಡು ನಗಿಸ್ಕೊಂಡು ಪ್ರಾಪರ್ ಎಂಟರ್ಟೈನರು, ಆ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ. ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರವರು. ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು, ಅದೂ ಒಳ್ಳೆ ಎಂಟರ್ಟೈನರು. ಅದು ಫಸ್ಟ್ ರ್ಯಾಂಕ್ ರಾಜು ಅಂತ. ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದಾರ. ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರಾಟ್. ಚಲೋ ಇತ್ತು ಸಿನಿಮಾ. ನಮಸ್ಕಾರ. ನಮ್ಮ ಬ್ರಾಟ್ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ಪೇಯ್ಡ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ಆಲ್ರೆಡಿ ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ತುಂಬ ಒಳ್ಳೆ ಪ್ರಶಂಸೆ ವ್ಯಕ್ತ ಆಗಿದೆ ಸಿನಿಮಾಗೆ. ಪಬ್ಲಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಖುಷಿ ಆಯಿತು. ಇವತ್ತಿನ ಶೋನಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು. ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಈ ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಜನ ಇದೇ ಥರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಹೇಳಿ ಅಷ್ಟೇ. ಏನು ರೆಸ್ಪಾನ್ಸ್ ಬಂದಿದೆ ಇದುವರೆಗೂ ನಿಮಗೆ? ಅದಲ್ಲ
ಸೊ ನಮಸ್ಕಾರ ಎಲ್ಲ ಈ ಬಂದು ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಈ ನಿಮಗೂ ಈ ಫೀಲಿಂಗ್ ಹೆಂಗಿದೆ ಆರ್ ವಾಟ್ ವೆದರ್ ಯು ಲೈಕ್ ಆರ್ ನೋ, ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್. ಇಫ್ ಯು ಲೈಕ್ ಡಿಟ್, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಅದೇ ಈ ಸಿನಿಮಾ ಓನ್ಲಿ ಬ್ರ್ಯಾಟ್, ಎಲ್ಲೇ ಹೋದರೂ ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಅಗೇನ್. ಸೊ ಒಂದೂವರೆ ವರ್ಷದಿಂದ ಸಿನಿಮಾ ಮಾಡ್ಕೊಂಡ್ ಬಂದ್ವಿ. ಐದು ಜಾಸ್ತಿ ಆಯ್ತಾ? ಹೆಲೋ ಎವ್ರಿವನ್. ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಹಾರ್ಡ್ ವರ್ಕ್ ಇಂದ ಪ್ಯಾಷನ್ ಇಂದ ಈ ಮೂವಿ ಮಾಡಿದ್ದೀವಿ. ಸೊ ಪ್ಲೀಸ್ ಎವ್ರಿವನ್, ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್, ಸಪೋರ್ಟ್ ಅಸ್, ವಾಚ್ ದಿಸ್ ಮೂವಿ. ಇಟ್ಸ್ ಅನ್ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್, ಯೂತಿಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಇದು. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ಲೀಸ್ ಎವ್ರಿವನ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಾಚ್ ಆರ್ ಫಿಲ್ಮ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಬನ್ನಿ. ನಾನು ಮುಂದೆ ತಗೊಳಕ್ಕೆ ಯಾರೇ ಬರಲ್ಲ, ತಳ್ಬಿಡ್ಲ ಇದು. ಓಕೆನಾ? ಸೊ ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ 20-25 ಮಿನಿಟ್ಸ್ ಸಿನಿಮಾದು ಕತೆ ಕೇಳಿದಾಗಲೇ ಒಂದು ಥ್ರಿಲ್ ಆಗ್ಬಿಟ್ಟಿದ್ವಿ. ಸೊ ಇವತ್ತು ಥಿಯೇಟ್ರಲ್ಲಿ ಕೂತು ಒಂದು ವರ್ಷ ನಾವು ಕೆಲಸ ಮಾಡಿರೋದನ್ನು ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡಿದಾಗ ಭಾಳ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದನ್ನು ಐ ಥಿಂಕ್ ಶಶಾಂಕ್ ಸರ್ ಒಬ್ಬರ ಕೈಲೇ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೇಕು. ಅಷ್ಟು ತುಂಬ ಟ್ವಿಸ್ಟ್ಗಳಿರೋಂಥ ಒಂದು ಸ್ಕ್ರಿಪ್ಟು, ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲೇ ಸಿಕ್ಕಾಬಟ್ಟೆ ವಿಷಯಗಳಿದೆ. ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು. ಸೊ ಶಶಾಂಕ್ ಸರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಸ್ಪೆಷಲಿ ಯೂತ್ಸ್, ಕ್ರಿಕೆಟ್ ಮತ್ತು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು, IPL ಮೇಲೆ ಇಂಟ್ರೆಸ್ಟ್ ಇರೋದು. ಸೊ ಈ ಥರದವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶಶಾಂಕ್ ಸರ್ ಮತ್ತು ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ದರು. ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಈ ಅಂದರೆ ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋ ಅಂತ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಸಿನಿಮಾ ಭಾಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಕೊನೆವರೆಗೂ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ಅದನ್ನ ಅಂದರೆ ಏನು ತುಂಬ ಲೈಟ್ ಹಾರ್ಟೆಡ್ ಅಂದರೆ ಹ್ಯೂಮರಲ್ಲಿ ತಗೊಂಡು ಹೋಗ್ತಾರೆ. ಕೃಷ್ಣ ಅವ್ರು ಇರ್ಬೋದು, ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ. ಈ ಥರ ಇನ್ನೊಂದಷ್ಟು ಬೇರೆ ಜಾನರ್ಗಳನ್ನ ಟ್ರೈ ಮಾಡ್ತಾರೆ ಅಂತ. ಥ್ಯಾಂಕ್ ಯು.